ವೆಲ್ಕಮ್ ಟು ಮನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಈಸಿಯಾದ ಒಂದು ಬ್ರೇಕ್ಫಾಸ್ಟ್ ಆರ್ ಡಿನ್ನರ್ ಆರ್ ಸ್ನ್ಯಾಕ್ಸ್ ರೆಸಿಪಿ ಗೊಜ್ಜು ಅವಲಕ್ಕಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿ ತಗೊಳ್ಳಿ. ಅದನ್ನು ಮಿಕ್ಸಿನಲ್ಲಿ ತರ್ತರಿಯಾಗಿ ರುಬ್ಬಿಕೊಳ್ಳಿ. ಸುಮ್ಮನೆ ಒಂದು ಸತಿ ರುಬ್ಬಿಕೊಂಡು ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ. ನಂತರ ಇದಕ್ಕೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸಾಂಬಾರ್ ಪೌಡರ್ ಹಾಕಿಕೊಳ್ಳಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಸಾಂಬಾರು ಪೌಡ್ರ್ ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಕೊಳ್ಳಿ. ಇಲ್ಲ ಇವಾಗ ಗೊತ್ತಾಗಲಿಲ್ಲ ಅಂದರೆ ನೀವು ಒಗ್ಗರಣೆ ಹಾಕೋವಾಗ್ಲೂ ಹಾಕ್ಕೊಳ್ಬೋದು. ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆವಾಗಲೇ ಉಪ್ಪು ಖಾರ ಎಲ್ಲನೂ ನಮಗೆ ಚೆನ್ನಾಗಿರೋದು, ಇಲ್ಲಾಂದರೆ ಅಷ್ಟು ರುಚಿಯಾಗಿರಲ್ಲ. ಇದು ಮಾಡೋದು ಸುಲಭ, ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ. ನಂತರ ಬೆಲ್ಲ, ಪುಡಿ ಬೆಲ್ಲ ಬರುತ್ತಲ್ಲ, ಆ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದು ಸುಮ್ಮನೆ ಹಂಗಂದ್ರೆ ಪುಡಿ ಆಗ್ತಾಯಿತ್ತು. ಇಲ್ಲ ನೀವು ಕಲ್ಲಲ್ಲಿ ಕುಟ್ಟಿಬಿಟ್ಟು ಬೇಕಾದರೂ ಹಾಕ್ಕೊಬೋದು. ನಂತರ ಇದಕ್ಕೆ ಹುಣಸೆ ಹುಳಿ ಹಾಕ್ಕೊಬೇಕು. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಸ್ವಲ್ಪನೇ ಈ ಥರ ಆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಜಾಸ್ತಿನೂ ಹಾಕ್ಕೊಬಾರ್ದು, ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಟೈಟ್ ಆಗಬೇಕು ನೋಡಿ, ಈ ಥರ ಟೈಟ್ ಆಗಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಇರಬೇಕದು ನಾವು ಮಿಕ್ಸ್ ಮಾಡಿದಾಗ. ನಂತರ ಅದು 20 ಮಿನಿಟ್ಸ್ ನೆನೆಯಲು ಬಿಡಿ. ನೆನೆಯೋ ಅಷ್ಟರಲ್ಲಿ ನಾವಿಲ್ಲಿ ಒಂದು ಪ್ಯಾನಿಗೆ 1-2 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದು ಸ್ನ್ಯಾಕ್ಸ್ ಟೈಮ್ಗಂತೂ ಟೀ ಕಾಫಿ ಜೊತೆಗೆ ತಿಂತಿದ್ರೆ ತುಂಬ ರುಚಿಯಾಗಿರುತ್ತೆ. ಆಮೇಲೆ ಬ್ರೇಕ್ಫಾಸ್ಟ್ಗೂ ಅಷ್ಟೇ ಲೈಟಾಗಿ ತಿನ್ನಬೇಕು ಅಂದರೆ ಈ ಥರನೂ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಎಳ್ಳನ್ನೆಲ್ಲ ಚೆನ್ನಾಗಿ ಹುರ್ಕೊಬೇಕು. ಎಳ್ಳೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿನ ಹಾಕ್ಕೊಂಡು ರುಬ್ಬು ಸೈಡ್ ಇಟ್ಕೊಳ್ಳಿ. ನಂತರ ಒಂದು ಪ್ಯಾನಿಗೆ 1-2 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ ಬೇಕು. ಎಣ್ಣೆ ಕಾದ ನಂತರ 1 ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಿ. ಸಾಸಿವೆ ಚಿಟಪಟ ಅಂದ ನಂತರ ಜೀರಿಗೆ 1 ಟೀ ಸ್ಪೂನಷ್ಟು ಹಾಕಿಕೊಳ್ಳಿ. ನಂತರ ಕರಿಬೇವಿನ ಸೊಪ್ಪು ಒಂಚೂರು ಹಾಕಿಕೊಂಡು ಅದನ್ನು ಕರಿಬೇವು ಎಲ್ಲನೂ ಚಿಟಪಟ ಅನ್ನಬೇಕು. ನಂತರ ಉದ್ದಿನಬೇಳೆ 1-2 ಟೀ ಸ್ಪೂನ್, ಕಡಲೆಬೇಳೆ 1-2 ಟೀ ಸ್ಪೂನ್ ಹಾಕಿಕೊಂಡು ಕಡಲೆಕಾಯಿ ಬೀಜ ನಿಮಗೆ ಎಷ್ಟು ಬೇಕೋ ಅಷ್ಟು, ನಾವು 1 ಸ್ಪೂನ್ ಹಾಕ್ಕೊಂಡಿದ್ದೀವಿ ಅಷ್ಟೇ. ಹಾಕ್ಕೊಂಡು ನೀವು ಕಡಲೆಕಾಯಿ ಬೀಜ ಜಾಸ್ತಿ ತಿನ್ನೋಂಗಿದ್ರೆ ಜಾಸ್ತಿನೂ ಹಾಕೊಬೋದು, ಕಮ್ಮಿ ತಿನ್ನೋಂಗಿದ್ರೆ ಕಮ್ಮಿನೂ ಹಾಕ್ಕೊಂಡು ಇದೆಲ್ಲ ಸ್ವಲ್ಪ ಲೈಟಿಶ್ ಕಲರ್ ಟರ್ನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಳ್ಳಿ. ನಂತರ ಇದಕ್ಕೆ ಇದು ಗುಂಟೂರು ಮೆಣಸಿನ್ಕಾಯಿ 1-2-3 ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡ್ಬಿಟ್ಟು ಒಂದು ಚಿಟಿಕೆ ಆಗುವಷ್ಟು ಹಿಂಗೆ ಮೇನ್ ಇಂಪಾರ್ಟೆಂಟ್, ಅದೇ ರುಚಿ ಬರೋದು ಇದರಲ್ಲಿ. ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಇದೆಲ್ಲ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗಬೇಕು. ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ ಎಲ್ಲ ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಳ್ಳಿ. ಆಮೇಲೆ ನಂತರ ಇದಕ್ಕೆ ನಾವು 20 ಮಿನಿಟ್ಸ್ ಗಟ್ಟಿ ಅವಲಕ್ಕಿನ ಗೊಜ್ಜು ಅವಲಕ್ಕಿನ ನೆನೆಸಿರ್ತೀವಲ್ವ, ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥರ ಪುಡಿ ಮಾಡಿಕೊಂಡು ಈಗ ಅದನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಅಕಸ್ಮಾತ್ ನಿಮಗೆ ಉಪ್ಪು ಖಾರ ಏನಾದರೂ ಕಮ್ಮಿ ಇತ್ತು ಅಂತ ಅನಿಸಿದ್ರೆ ಇವಾಗಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ಬೆಲ್ಲ ಎಲ್ಲ ಸ್ವಲ್ಪ ಲೈಟಾಗಿ ಕುಟ್ಟಿದ್ರೆ ಹಂಗೇ ಕೈಯಲ್ಲಿ ಇದಾಗ್ತಾಯಿತ್ತು. ನೀವು ಅಕಸ್ಮಾತ್ ಹಾಕ್ಕೊಳ್ಳೋಂಗಿದ್ರೆ ಫುಲ್ ಪುಡಿ ಬೆಲ್ಲನ ಹಾಕ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ಸೆಕೆಂಡ್ ಬೇಯಲು ಬಿಡಿ ಅಷ್ಟೇ. ಹಾಕ್ಕೊಂಬಿಟ್ಟು ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ಟು ನಾವಿದು ಎಳ್ಳು ಮತ್ತು ಕೊಬ್ಬರಿನ ಹುರ್ಕೊಂಡಿರೋದನ್ನ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ವ ಪೌಡ್ರು, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಅಷ್ಟೇ. ಲಾಸ್ಟಿಗೆ ಬೇಕಂದರೆ ನೀವು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚು ಹಾಕ್ಕೊಳ್ಬೋದು. ಗೊಜ್ಜು ಅವಲಕ್ಕಿ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಂಡಿರಬೇಕು. ಗೊಜ್ಜು ಅವಲಕ್ಕಿ ಅಂದರೆ ಉದುರಾಗಿರ್ಬೇಕು. ಈ ಥರ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.